ಬೇಕು. ಸರ್ಕಾರ ಅಂತೆ ಸರ್ಕಾರ, ಸರ್ಕಾರ ಅಂತೆ ಸರ್ಕಾರ, ತೊಲಗಲಿ 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 ಮಾಡ್ಕೋಬೇಕು ಅಂತ ಹೊರಟಿದ್ದಾರೆ. ಪಾಪ ಇದೇ ಹೆಸರು ಮಾಡ್ತಿರೋದು. ಇದನ್ನೆಲ್ಲ ಕೂಡ ಅರ್ಥ ಮಾಡ್ಕೊಬೇಕು ಜನ. ಇವತ್ತು ರೈತ ವಿರೋಧಿ ಸರ್ಕಾರ ತೆಗಿಬೇಕು. ನಾಗೇಂದ್ರ ಎಲ್ಲ ಲೂಟಿ ಹೊಡೆಯೋದು ಇವರೇ ಸ್ಕೀಮ್. ಲೂಟಿ ಹೊಡೆದವರೆಲ್ಲ ಕೂಡ ಇವತ್ತು ರಾಜಾರೋಷವಾಗಿ ದುಡ್ಡು ಈಗ ಡಿ ಕೆ ಶಿವಕುಮಾರ್ ಮನೆ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಹಗರಣಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ವಿರುದ್ಧದ ಪ್ರಕರಣ ಇನ್ನೂ ಇತ್ಯರ್ಥವಾಗಿಲ್ಲ. ಹೀಗಿರುವಾಗ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿರೋದು ಭ್ರಷ್ಟಾಚಾರಕ್ಕೆ ಸರ್ಕಾರವೇ ಮಣೆ ಹಾಕಿದಂತಾಗಿದೆ. ನಾಗೇಂದ್ರ ಅವರು ರಾಜೀನಾಮೆ ನೀಡುವವರೆಗೂ ಬಿಜೆಪಿ ಹೋರಾಟ ಮುಂದುವರಿಸಲಿದೆ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ನಾಗೇಂದ್ರ ಅವರನ್ನ ಮತ್ತೆ ಸಚಿವರನ್ನಾಗಿ ಮಾಡಿರೋದನ್ನ ವಿರೋಧಿಸಿ ಹಾಗೂ ಅವರ ರಾಜೀನಾಮೆಗೆ ಒತ್ತಾಯಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಪಾಲ್ಗೊಂಡವರು ಮಾತನಾಡಿದರು. ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿರುವ ವ್ಯಕ್ತಿಯನ್ನ ಮತ್ತೆ ಸಚಿವರನ್ನಾಗಿ ಮಾಡಿರುವ ಸರ್ಕಾರದಿಂದ ಪ್ರಾಮಾಣಿಕ ಆಡಳಿತವನ್ನು ಹೇಗೆ ನಿರೀಕ್ಷಿಸಲು ಸಾಧ್ಯ? ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವವರೆಗೂ ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ನಡೆಸಲಿದೆ. ಸದನದ ಒಳಗೂ ಹಾಗೂ ಹೊರಗೂ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಅಂತ ಎಚ್ಚರಿಸಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲಿಗೆ ಹೋಗಿ ಬಂದಿದ್ದಾರೆ. ಅವರ ಮೇಲಿನ ಪ್ರಕರಣ ಇನ್ನೂ ಖುಲಾಸೆಯಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿರೋದು ಸರಿಯಲ್ಲ ಅಂತ ಆಕ್ಷೇಪಿಸಿದ್ರು. ನೋಡಿ, ಈಗಾಗಲೇ ನಾಗೇಂದ್ರ ಅವರು ಒಂದ್ಸಲಿ ಇದೇ ವಿಷಯವಾಗಿ ರಾಜೀನಾಮೆಯನ್ನ ಕಾಂಗ್ರೆಸ್ ಸರ್ಕಾರನೇ ತಗೊಂಡಿದೆ. ಅದಾದ ಮೇಲೆ ಅವರ ಹೆಸರನ್ನ ಚಾರ್ಜ್ ಶೀಟ್ ಅಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಯಾವುದೇ ಕೋರ್ಟ್ ಅವರನ್ನ ಖುಲಾಸೆ ಮಾಡಿಲ್ಲ. ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ, ಅವ್ಯವಹಾರ 187 ಕೋಟಿಗೆ ಅಂತೇಳಿ ಸರ್ಕಾರನೇ ಒಪ್ಕೊಂಡಿದೆ. ಇಂದಿನ ಮುಖ್ಯಮಂತ್ರಿಗಳು ಕೂಡ ಸದನದಲ್ಲಿ ಇದಾಗಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾಗೇಂದ್ರ ಅವರನ್ನ ಸಚಿವರಾಗಿ ತಗೊಂಡಿರುವಂತದ್ದು ಮಹಾ ಅಪರಾಧ. ಇದು ಕೇವಲ ವಾಲ್ಮೀಕಿ ಜನಾಂಗದ ಬಡವರಿಗೆ ಮಾಡಿದಂತ ಅಪಚಾರ ಅಲ್ಲ, ಇಡೀ ರಾಜ್ಯದ ಬಡವರ ಮೇಲೆ ಇವತ್ತು ಅವರು ಯಾವ ರೀತಿ ಅವ್ರಿಗೆ ಇರುವಂತ ಬದ್ಧತೆ ಅಂತ ತೋರಿಸಿದ್ದಾರೆ. ಹಾಗಾಗಿ ನಾವು ಇಷ್ಟನ್ನೇ ಹೇಳ್ತೇವೆ, ಅವರ ಹೆಸರು ಖುಲಾಸೆ ಆಗುವವರೆಗೂ ಕೂಡ ತನಿಖೆಯಲ್ಲಿರ್ಲಿ, ಕೋರ್ಟ್ ನಲ್ಲಿ ಇರ್ಲಿ, ಯಾವ್ದ್ರಲ್ಲ ಅದು ಸಂಪೂರ್ಣ ಖುಲಾಸೆ ಆಗುವವರೆಗೂ ಕೂಡ ನಾಗೇಂದ್ರರವರನ್ನ ಸಂಪುಟದಲ್ಲಿ ತಗೋಬಾರ್ದು. ಈ ಸರ್ಕಾರಕ್ಕೆ ಏನಾದ್ರೂ ಕೂಡ ನೈತಿಕತೆ ಇದ್ರೆ, ವಾಲ್ಮೀಕಿ ಜನಾಂಗದ ಮೇಲೆ ಒಳ್ಳೆಯ ಅಭಿಪ್ರಾಯ ಇದ್ದು ಅವ್ರ ಮೇಲೆ ಒಂದು ಬದ್ಧತೆ ಇದ್ರೆ ತಕ್ಷಣ ಅವರ ರಾಜೀನಾಮೆಯನ್ನ ಪಡ್ಕೋಬೇಕು. ಇಲ್ಲ ಅಂತಂದ್ರೆ ಇವರು ಭ್ರಷ್ಟಾಚಾರದ ಪರವಾಗಿರುವಂತವರು ಕೇವಲ ಬಡವರನ್ನ, ಅದರಲ್ಲಿ ಕೂಡ ದಲಿತ ಮತಗಳನ್ನ ಅವರು ರಾಜಕೀಯ ಬಳುವಳಿಗೆ ಉಪಯೋಗ ಮಾಡಿಕೊಳ್ಳುವಂತ ಸರ್ಕಾರಿ ಅವರು ಪರಿಗಣಿಸಿದ್ದಾರೆ ಬಿಟ್ರೆ ನಿಜವಾಗಿಯೂ ಕೂಡ ಆ ಬಡವರ ಬಗ್ಗೆ ಇವ್ರಿಗೆ ಯಾವುದೇ ರೀತಿಯ ಒಂದು ಬದ್ಧತೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಆದ್ರೂ ಕೂಡ ನಾವು ಅವರು ರಾಜೀನಾಮೆ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಮಾತನಾಡಿ, ಬಿ ನಾಗೇಂದ್ರ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡುವವರೆಗೂ ಬಿಜೆಪಿ ಹೋರಾಟ ಮುಂದುವರಿಯಲಿದೆ. ವಾಲ್ಮೀಕಿ ನಿಗಮದ ಹಣ ಅಕ್ರಮವಾಗಿ ವರ್ಗಾವಣೆಯಾದ ಪ್ರಕರಣದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರ ಪಾತ್ರದ ಬಗ್ಗೆಯೂ ತನಿಖೆಯಾಗಬೇಕು ಅಂತ ಒತ್ತಾಯಿಸಿದರು. ನಾಗೇಂದ್ರ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿರೋದನ್ನ ರಾಜ್ಯದ ಜನತೆ ಒಪ್ಪೋದಿಲ್ಲ. ಸರ್ಕಾರ ಕೂಡಲೇ ಅವರ ರಾಜೀನಾಮೆ ಪಡಿಬೇಕು, ಇಲ್ಲದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಅಂತ ಅವರು ಎಚ್ಚರಿಸಿದರು. ಇವತ್ತು ಮಳೆಗಾಲದ ಅಧಿವೇಶನ ಏನು ಶುರುವಾಗಿ ಇವತ್ತು 3ನೇ ದಿವಸ. ಕರ್ನಾಟಕ ಕಾಂಗ್ರೆಸ್ ಏನು ಪಕ್ಷ ಸರ್ಕಾರ ಏನು ಮಾಡಿದೆ, ಕಾಂಗ್ರೆಸ್ನ ಸರ್ಕಾರದ ಕುರ್ಚಿ ಕಿತ್ತಾಟದಲ್ಲಿ, ಸಿಎಂ ಕುರ್ಚಿ ಕಿತ್ತಾಟದಲ್ಲಿ 1 ವರ್ಷ ಕಾಲಹರಣ ಮಾಡಿತ್ತು. ಮಳೆಗಳಿಲ್ಲ, ಸರಿಯಾಗಿ ಬೆಳೆಗಳಿಲ್ಲ, ರೈತರಿಗೆ ಪರಿಹಾರಗಳು ಸಿಗ್ತಾ ಇಲ್ಲ, ನೀರಿಲ್ಲ. ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ವಿಭಾಗದಲ್ಲಂತೂ 2 ಜಿಲ್ಲೆಗಳಲ್ಲಿ ನೀರಾವರಿನೂ ಇಲ್ಲ, ಮಳೆನೂ ಇಲ್ಲ, ಬರಗಾಲ ಬಂದಿದೆ. ಈ ಒಂದು ಸಿಎಂ ಕುರ್ಚಿ ಕಿತ್ತಾಟದಲ್ಲಿ ಡಿ ಕೆ ಶಿವಕುಮಾರ್ ಕೊನೆಗೂ ಚೇರ್ ಮೇಲೆ ಕೂತಿದ್ದಾರೆ. ಅವ್ರು ಕೂತಾದ 2 ತಿಂಗಳಾದ್ರೂ ಮಂತ್ರಿಮಂಡಲಕ್ಕೆ ಖಾತೆಗಳನ್ನ ಹಂಚಿಯಾಗಿ ಮಾಡಿರಲಿಲ್ಲ. ಡೆಲ್ಲಿ ಯಾತ್ರೆನ ಇಡೀ ಒಂದು
ಕಾಂಗ್ರೆಸ್ಸಲ್ಲಿರ್ತಕ್ಕಂಥ MLAಗಳು ಮಾಡ್ತಾ ಇದ್ರು. ಅಂತೂ ಇಂತೂ ಕೊನೆಗೆ ಅಳೆದು ತೂಕ ಮಾಡಿ ಸಿದ್ದರಾಮಯ್ಯನವ್ರ ಕೋಟ, DK ಶಿವಕುಮಾರ್ ಕೋಟ, ಪಕ್ಷದ ಅಧ್ಯಕ್ಷರ ಕೋಟ, ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಖರ್ಗೆ ಅವರ ಕೋಟ, ಎಲ್ಲರ ಕೋಟ, ಉಪಮುಖ್ಯಮಂತ್ರಿಗಳ ಕೋಟ ಅಂತೇಳಿ ಖಾತೆಗಳನ್ನ ಹಂಚಿದ್ದಾರೆ. ಆದರೆ ಲೂಟಿಗಾರರ ಕೋಟ ಕೂಡ ಒಂದು ಕೊಟ್ಟಿದ್ದಾರೆ. ಯಾರು 187 ಕೋಟಿ ಹಗರಣ ಮಾಡಿರ್ತಕ್ಕಂಥ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿರ್ತಕ್ಕಂಥ ದುಡ್ಡನ್ನ, ಬಡವರು ದುಡ್ಡನ್ನ ತೆಲಂಗಾಣ ಎಲೆಕ್ಷನ್ಗೆ ಮೋದಿಜಿಯವರ ಏನು ನೇತೃತ್ವದಲ್ಲಿ ಎಲ್ಲ ಬಡವರಿಗೂ ಕೂಡ ಬ್ಯಾಂಕ್ ಅಕೌಂಟ್ಗಳು ಕೊಟ್ಟಿದ್ರು. ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಏನು ಅವಕಾಶ ಇದೆ, ಅವಕಾಶ ಬಳಸ್ಕೊಂಡು ಹಗರಣ ಮಾಡ್ತಾ ಇದ್ರು. ಆದರೆ ಕ್ಯಾಶ್ ಮುಖಾಂತರ ಮಾಡ್ತಾ ಇದ್ರು. ಇವರು ಡೈರೆಕ್ಟ್ ಆಗಿನೇ ಅಕೌಂಟ್ ಮುಖಾಂತರ ಮಾಡಿರ್ತಕ್ಕಂಥದ್ದು, ವಿಶ್ವ ದಾಖಲೆ ಮಾಡಿರ್ತಕ್ಕಂಥದ್ದು ಹಗರಣ ಇದು. ಸಿದ್ದರಾಮಯ್ಯನವರು ಒಪ್ಕೊಂಡ್ರು 187 ಕೋಟಿ ಅಲ್ಲ 80 ಕೋಟಿ ಮಾಡಿರ್ತಕ್ಕಂಥದ್ದು ಅಂತ. ಅಷ್ಟೊಂದು ಮಾಡಿಲ್ಲ, ಕಡಿಮೆ ಮಾಡಿದಂತಕ್ಕಂಥದ್ದು ಸಿದ್ದರಾಮಯ್ಯನವರೇ ಸದನದಲ್ಲಿ ಒಪ್ಕೊಂಡಿದ್ರು. ಅಂತ ಒಂದು ಭ್ರಷ್ಟ ಮಂತ್ರಿನ BJPಯ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟ ಮಾಡಿ ಮೂಡ ಹಗರಣ ಹೆಂಗಿತ್ತು ಅದೇ ರೀತಿ ಈ ಹಗರಣ ಕೂಡ ನಾವು ದೊಡ್ಡ ಮಟ್ಟಿಗೆ ಹೋರಾಟ ಮಾಡಿ ಮಂತ್ರಿಗಿರಿಯಿಂದ ಕೈ ಬಿಟ್ಟಿದ್ವಿ. ಪ್ರತಿಭಟನೆಯಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮುರಳೀಧರ, ಕೊಂಡೇನಹಳ್ಳಿ ಮುರಳಿ, ಜಿಲ್ಲಾ ಕಾರ್ಯದರ್ಶಿ ಅಶೋಕ್, ಮಾಜಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಚಿಂತಾಮಣಿ ವೇಣುಗೋಪಾಲ್, ಬಾಗೇಪಲ್ಲಿ ಮುನಿರಾಜು, ಗೌರಿಬಿದನೂರು ಮೋಹನ್, ಚೀಮುಲ್ ನಿರ್ದೇಶಕ KV ನಾಗರಾಜ್, ಕೇಶವರೆಡ್ಡಿ, ಗಜೇಂದ್ರ, ಸಿಕಲ ಆನಂದಗೌಡ, ಬಾಗೇಪಲ್ಲಿ ಪ್ರತಾಪ್, ಗಿರೀಶ್ ಹರಿಸ್ಥಳ, ಸುರೇಂದ್ರಗೌಡ, ನರ್ಮದಾ ರೆಡ್ಡಿ, ನಳಿನಿ, ಮುರಳಿ, ಸತೀಶ್, ನಿರ್ಮಲಾ, ಅನು ಆನಂದ್ ಸೇರಿದಂತೆ ಹಲವರು ಭಾಗವಹಿಸಿದರು.